ಮಹಿಳೆಯ ದೇಹದ ಈ ಭಾಗ ಅಗಲವಾಗಿದ್ದರೆ ಈಕೆ ಗಂಡನ ಪಾಲಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ. ಮಹಿಳೆಯನ್ನ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಹೋಲಿಕೆ ಇದೇ ಕಾರಣಕ್ಕೆ ಮಾಡೋದು. ಸ್ನೇಹಿತರೆ, ಗುರು ಹಿರಿಯರು ಹೇಳೋ ಪ್ರಕಾರ ವ್ಯಕ್ತಿಯ ಹಣೆಯು ಸ್ವರ್ಗದಿಂದ ಕಳುಹಿಸಲ್ಪಟ್ಟ ಅದೃಷ್ಟದ ಸಂಕೇತ ಅಂತ ಹೇಳ್ತಾರೆ. ಇಂಥ ಹಣೆ ಉತ್ತಮವಾಗಿ ನೇರವಾಗಿ ಹೊಳೆಯುತ್ತಿದ್ದರೆ, ಹಾಗೆ ನಯವಾಗಿ ದುಂಡಾಗಿ ಹೊಳೆಯುವ ಕಲೆಗಳನ್ನು ಹೊಂದಿದ್ದರೆ ಅದು ಅದೃಷ್ಟ, ಖ್ಯಾತಿ, ಶಕ್ತಿ ಮತ್ತು ಆರೋಗ್ಯವನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅಗಲವುಳ್ಳ ಹಣೆ. ಅಗಲವಾದ ಹಣೆ ಹೊಂದಿರುವ ಜನ ಸೂಕ್ಷ್ಮವಾದ ಮನಸ್ಸು ಹಾಗೂ ಬುದ್ಧಿವಂತಿಕೆಯಿಂದ ಇರುತ್ತಾರೆ. ಇವರು ಅದೃಷ್ಟವಂತರಾಗಿರ್ತಾರೆ. ಲಕ್ಷ್ಮೀದೇವಿ ಕೃಪಕಟಾಕ್ಷಿ ಅವರಿಗಿದ್ದೇ ಇರುತ್ತೆ. ಹೆಣ್ಣು ಮಕ್ಕಳು ಈ ಥರ ಹಣೆಯನ್ನು ಹೊಂದಿದ್ದರೆ ಮೆಟ್ಟಿದ ಮನೆಗೆ ತುಂಬಾ ಶುಭವನ್ನು ತರುತ್ತಾರೆ. ತೆಳುವಾದ ಹಣೆ. ತೆಳ್ಳನೆ ಹಣೆ. ತೆಳು ಹಣೆಯನ್ನು ಹೊಂದಿರುವ ಜನರು ಸಾಕಷ್ಟು ಆಕರ್ಷಕರು, ಕಲ್ಪನಾಶೀಲರಾಗಿರುತ್ತಾರೆ. ಅಲ್ಲದೆ ಇವರು ಜಗತ್ತನ್ನು ನೋಡುವ ರೀತಿ ಬೇರೆ. ಹಾಗೆಯೇ ತುಂಬ ಮೇಧಾವಿಗಳು. ಅಷ್ಟು ಸಲೀಸಾಗಿ ಯಾರಿಗೂ ಜಗ್ಗದ ಜನಗಳು ಇಂಥವರು. ಚಿಕ್ಕದಾದ ಹಣೆ. ಫ್ರೆಂಡ್ಸ್, ನೀವೇನಾದರೂ ಚಿಕ್ಕ ಹಣೆಯನ್ನು ಹೊಂದಿದ್ದರೆ ನಿಮ್ಮ ವ್ಯಕ್ತಿತ್ವವೇ ಹೇಳುತ್ತೆ ನೀವು ಭಾವನಾತ್ಮಕ ವ್ಯಕ್ತಿ ಅಂತ. ಹಾಗೆಯೇ ಮನಸ್ಸಿನ ಮಾತು ಕೇಳದೆ ಹೃದಯದ ಮಾತನ್ನು ಕೇಳುವವರಂತ. ಇನ್ನು ಏಕಾಂತತೆಯನ್ನು ಇಷ್ಟಪಡುವಂಥ ಜನ ನೀವಾಗಿರುವಿರಿ. ಎಂ ಆಕಾರದ ಹಣೆ. ಎಂ ಆಕಾರದ ಹಣೆ ಹೊಂದಿರೋ ಮಂದಿಯ ಮನಸ್ಸು ದೃಢವಾಗಿರುತ್ತೆ. ಸಾಕಷ್ಟು ಆತ್ಮವಿಶ್ವಾಸ ತುಂಬಿಕೊಂಡು ಒಳ್ಳೆಯ ಪಾಸಿಟಿವ್ ಆಗಿ ಯೋಜನೆಗಳನ್ನು ಹಾಕಿಕೊಂಡು ಸದಾ ಒಂದಿಲ್ಲೊಂದು ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದುಕೊಂಡು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಪ್ರಯತ್ನ ಪಡುವಂಥವರಾಗಿರುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿರಬೇಕಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದಂತೆ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋಗಳೊಂದಿಗೆ.